ಸರ್ ನಮಸ್ತೆ. ನಾವೆಲ್ಲ ಸೇರಿ ಒಂದು ಗ್ರೂಪ್ ಮಟ್ಟದಲ್ಲಿ ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಸಮಸ್ಯೆಯನ್ನು ಏನಿದೆ ಸರ್ ಬೇಡಿಕೆ ಹೇಳಿ ಸರ್. ಸರ್ ನಮ್ದು ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಬೆಂಗಳೂರು ಏನು GB ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ನೆಲಬಾಡಿಗೆ ಸ್ಲಂ ಜನರು ವಾಸ ಮಾಡ್ತಾ ಇದ್ದಾರೆ. ನೆಲಬಾಡಿಗೆ ಅಂದ್ರೆ ಈಗ ಸರ್ಕಾರದ ಭೂಮಿ ಆಗಿರ್ಬೋದು ಅಥವಾ ಖಾಸಗಿಯವರ ಭೂಮಿಯಲ್ಲಿ ಗುಡಿಸ್ಲುಗಳನ್ನ ಹಾಕೊಂಡು ಅವ್ರಿಗೆ ತಿಂಗಳಿಗೆ ಸುಮಾರು 2,000ದಿಂದ 1,500, 1,000 ಈ ತರದಲ್ಲಿ ಬಾಡಿಗೆಗಳನ್ನ ಕೊಟ್ಟು ವಾಸ ಮಾಡ್ತಾ ಇದಾರೆ. ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಕುಡಿಯೋ ನೀರಾಗ್ಲಿ, ಅವರ ಮಕ್ಕಳ ಶಿಕ್ಷಣ ಆಗ್ಲಿ, ಹೆಣ್ಮಕ್ಳ ರಕ್ಷಣೆ ಆಗ್ಲಿ, ಬೀದಿ ದೀಪ ಆಗ್ಲಿ, ಅವರ ಶೌಚಾಲಯದ ಕ್ರಿಯೆಗಳಿಗಾಗ್ಲಿ ಯಾವುದೇ ತರದ ವ್ಯವಸ್ಥೆ ಇಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿವಸ. ಯಥೇಚ್ಛವಾಗಿ ಮಾನವ ಹಕ್ಕುಗಳ ಬಗ್ಗೆ, ಮಾನವ ಘನತೆ ಬಗ್ಗೆ, ಸಂವಿಧಾನದ ಆಶಯದ ಬಗ್ಗೆ ಮಾತಾಡ್ತಕ್ಕಂಥ ಕರ್ನಾಟಕ ಸರ್ಕಾರ ಇವತ್ತು ಇಲ್ಲಿನ ಜನರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಈ ಹಕ್ಕುಗಳ ಉಲ್ಲಂಘನೆಯನ್ನ ತಡಿತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ನೀತಿಯನ್ನ ರೂಪಿಸಿ ಇವರಿಗೆ ಒಂದು ಕಾನೂನಿನ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರು, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ದುಡಿದು ಅದರ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನ, ತ್ಯಾಗವನ್ನ ಇಲ್ಲಿರ್ತಕ್ಕಂಥ ಜನರು, ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಜನರು, ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರು, ಮತ್ತೆ ಈಶಾನ್ಯ ಭಾರತದಿಂದ ಬಂದಿರತಕ್ಕಂಥ ನಮ್ಮ ವಲಸೆ ಕಾರ್ಮಿಕರು ಇವತ್ತು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ. ಈ ಜನರಿಗೆ ಕನಿಷ್ಠ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಂತಕ್ಕಂಥ ಒಂದು ಒತ್ತಾಯವನ್ನ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಸರ್, ಇದು ಪ್ರತಿಭಟನೆ ಉನ್ನತ ಮಟ್ಟದ ಅಧಿಕಾರಿಗಳು ಸರ್ಕಾರಕ್ಕೆ ತಲುಪಿದ್ಯಾ? ಸರ್, ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಈ ಸಮಸ್ಯೆ ಬಗ್ಗೆ, ಇದರ ಗಂಭೀರತೆ ಬಗ್ಗೆ ಈಗಾಗಲೇ ನಾವು ಒಂದು ಕೇಸ್ ಸ್ಟಡಿಗಳನ್ನ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಈಗಾಗಲೇ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಒಂದು ಆದೇಶವನ್ನು ಸಹ ಮಾಡಿದೆ. ಈ ಆದೇಶವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದರ ಹಂತದಲ್ಲಿ ಒಂದು ನೀತಿಯನ್ನ ರೂಪಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ. ಹಾಗಾಗಿ ಆ ಸರ್ಕಾರ ಇದರ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ. जय भीम जय भीम जय 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 भीम जय 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 भीम